Hello students, welcome back to chemistry class. Today we will discuss uncertainty in measurement. In the study of chemistry, we deal with the experimental data as well as theoretical calculations. So now chemistry study ಮಾಡುವಾಗ experimental data ಅನ್ನು collect ಮಾಡ್ಕೊಂತೀವಿ and also we are going to deal with the theoretical calculations. So there are several ways by which the numbers are handled conveniently and the data is presented realistically with certainty to the possible extent. These ways are scientific notation, significant figures, and dimensional analysis. Let us see one by one. The first one is scientific notation. So it is the greatest way to represent very small or very large numbers conveniently, because chemistry is the study of atoms and molecules, so which have extremely low masses and are present in the large numbers. So now chemistry alli deal ಮಾಡುವಂತದ್ದು ಜನರಲ್ ಆಗಿ atoms and molecules ಅನ್ನು ಸ್ಟಡಿ ಮಾಡ್ತೀವಿ. ಸೊ atoms molecules ಅಂತ ತಗೊಂಡಾಗ atoms ಏನಿರುತ್ತೆ, ವೆರಿ ಲಾರ್ಜ್ ನಂಬರ್ ಆಫ್ atoms ಇರುತ್ತೆ and that atom has very small atomic masses, right? ಸೊ ಈ masses and numbers ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಒಂದು ಕನ್ವೀನಿಯಂಟ್ ಮೆಥಡ್ ಇರಬೇಕು. ಆ ಕನ್ವೀನಿಯಂಟ್ ಮೆಥಡ್ ಅನ್ನೇ ನಾವೇನಂತ ಕರಿತೀವಿ, ಸೈಂಟಿಫಿಕ್ ನೊಟೇಷನ್ ಅಂತ ಕರಿತೀವಿ. ನೋಡೋಣ ಯಾವ ತರ ಸೈಂಟಿಫಿಕ್ ನೊಟೇಷನ್ ಅಲ್ಲಿ ನಂಬರ್ಸ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಇನ್ ಸೈಂಟಿಫಿಕ್ ನೊಟೇಷನ್ ಎನಿ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ n ಇಂಟು 10 to the power n. ಸೊ ಇಲ್ಲಿ n ಬರೆಯುವಂಥದ್ದು ಕ್ಯಾಪಿಟಲ್ n ಇರಬೇಕು, ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಬರೆದಿರುವಂಥದ್ದು ಸ್ಮಾಲ್ n ಇರಬೇಕು. ದಟ್ ಈಸ್ n ಇಂಟು 10 to the power n. ಸೊ ಇಲ್ಲಿ ಕ್ಯಾಪಿಟಲ್ n ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಸ್ಮಾಲ್ n ಏನ್ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ದಿಸ್ ಕ್ಯಾಪಿಟಲ್ n ಇಂಡಿಕೇಟ್ಸ್ ದಿ ನಂಬರ್ಸ್. ದಟ್ ಈಸ್ ಇಟ್ ಈಸ್ ಅ ನಂಬರ್ ಆರ್ ಡಿಜಿಟ್ ಟರ್ಮ್ which varies between 1.0002 to 9.999. very important. So capital N values ಯಾವತ್ತೂ 1.00 ಇಂದ 9.999 ಒಳಗಡೆನೆ ಇರಬೇಕು. ಅಂದ್ರೆ ಡೆಸಿಮಲ್ ಪಾಯಿಂಟ್ ಗಿಂತ ಮುಂಚೆ ಯಾವುದಾದ್ರೂ ಒಂದು ನಾನ್ ಝೀರೋ ನಂಬರ್ ಇರಬೇಕು, ಸಿಂಗಲ್ ನಾನ್ ಝೀರೋ ನಂಬರ್ ಇರಬೇಕು. ಅಂಡ್ ಸ್ಮಾಲ್ n, so the small n indicates that it is an exponent. It is to be called as an exponent having positive or negative value. ಸೊ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಅನ್ನ ನಾವು ಜನರಲ್ ಆಗಿ ಸ್ಮಾಲ್ n ಇಂದ ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಈ ಎಕ್ಸ್ಪೋನೆನ್ಷಿಯಲ್ ಟರ್ಮ್ಸ್ ಐದರ್ ಪಾಸಿಟಿವ್ ಸೈನ್ ಆದ್ರೂ ಇರ್ಬೋದು, ಇಲ್ಲ ನೆಗೆಟಿವ್ ಸೈನ್ ಆದ್ರೂ ಇರ್ಬೋದು. ಯಾವ ತರ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಬರುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ 943.876 and one more value 0.0036512 ಸೊ ಇಲ್ಲಿ ಇಷ್ಟು ದೊಡ್ಡ ನಂಬರ್ ಇದೆ. ಸೊ ಈ ನಂಬರ್ ಅನ್ನ ನಾವು ಒಂದು ಸೈಂಟಿಫಿಕ್ ನೊಟೇಷನ್ ಅನ್ನ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡಿದ್ರೆ ಒಂದು ಸಿಂಪಲ್ ನಂಬರ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಯಾವ ತರ ಸೈಂಟಿಫಿಕ್ ನೊಟೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸೈಂಟಿಫಿಕ್ ನೊಟೇಷನ್ ವ್ಯಾಲ್ಯೂ ಇರುವಂತದ್ದು ಅಂದ್ರೆ ಏನು, ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಯಾವುದೇ ಒಂದು ನಂಬರ್ ಅನ್ನು ನಾವು n ಇಂಟು 10 to the power n ಆಗಿ ರೆಪ್ರೆಸೆಂಟ್ ಮಾಡಬೇಕು. ಈ ಕ್ಯಾಪಿಟಲ್ n ವ್ಯಾಲ್ಯೂ ಇರುವಂತದ್ದು ಜನರಲ್ ಆಗಿ ಏನಿರಬೇಕು, ಸಿಂಗಲ್ ನಾನ್ ಝೀರೋ ಡಿಜಿಟ್ ಆಗಿರಬೇಕು. ಕಂಡೀಷನ್ ಇಸ್ ದ ಕ್ಯಾಪಿಟಲ್ n ವ್ಯಾಲ್ಯೂ ಆಲ್ವೇಸ್ ಎ ಸಿಂಗಲ್ ನಾನ್ ಝೀರೋ ಡಿಜಿಟ್. ಅಂದ್ರೆ ಏನು, 1.000 ಇಂದ ಎಲ್ಲರಿಗೂ ರೇಂಜ್ ಇರಬಹುದು 9.999. ಅಂದ್ರೆ ಪಾಯಿಂಟ್ ಗಿಂತ ಮುಂಚೆ ಯಾವ್ದಾದ್ರು ಒಂದು ನಾನ್ ಝೀರೋ ಡಿಜಿಟ್ ಇರಬೇಕು. ಸೊ ಅಂದ್ರೆ ಇಲ್ಲಿ ನಾವು ಪಾಯಿಂಟ್ ಅನ್ನ ಮೂವ್ ಮಾಡಬೇಕು. ಸೊ ಅಂದ್ರೆ ಏನು, ಇಟ್ ಈಸ್ ಟು ಬಿ ಶಿಫ್ಟೆಡ್ ಟು ದಿ ಲೆಫ್ಟ್ ಸೈಡ್ ಟು ದಿ ನಂಬರ್. ಸೊ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಎಷ್ಟು ಪ್ಲೇಸಸ್ ಅನ್ನ ಶಿಫ್ಟ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ 1 ಅಂಡ್ ಇಟ್ ಈಸ್ 2 ಅಲ್ವಾ. ಇಲ್ಲಿ ಬರಬೇಕು ಅಂತಂದ್ರೆ
ಎಷ್ಟು ನಂಬರ್ಸನ್ನು ದಾಟ್ಕೊಂಡು ಇಲ್ಲಿ ಬರಬೇಕು, 2 ನಂಬರ್ಸನ್ನು ಕ್ರಾಸ್ ಮಾಡಿಕೊಂಡು 9 ಹತ್ರ ಬರಬೇಕು. ಸೊ ಅಂದರೆ ಈ ನಂಬರನ್ನು ಸೈಂಟಿಫಿಕ್ ನೊಟೇಷನಲ್ಲಿ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ದಟ್ ಈಸ್ 9.43876 ಇಂಟು 10 to the power. ಸೊ ಇವಾಗ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಬರೀಬೇಕು. ಸೊ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಬರೆಯುವಾಗ ಸೊ ಇಫ್ ದ ಪಾಯಿಂಟ್ ಈಸ್ ಶಿಫ್ಟೆಡ್ ಟು ದಿ ಲೆಫ್ಟ್ ಸೈಡ್ ಟು ದಿ ನಂಬರ್, ಪಾಯಿಂಟನ್ನು ಏನಾದರೂ ನಾವು ನಂಬರ್ಗೆ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ದೀವಿ ಅಂತಂದರೆ ಸೊ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಈಸ್ ರೈಸ್ಡ್ ವಿತ್ ದಿ ಪಾಸಿಟಿವ್ ಸೈನ್, ದಟ್ ಈಸ್ ಪ್ಲಸ್ ಎಷ್ಟು ನಂಬರ್ ಶಿಫ್ಟ್ ಮಾಡಿದ್ದೀವಿ 1 2. ಸೊ ಅಂದರೆ 10 to the power 2. ಅರ್ಥ ಆಯ್ತಾ? ಸೊ ಅಂದರೆ ಇಫ್ ದ ಪಾಯಿಂಟ್ ಈಸ್ ಶಿಫ್ಟೆಡ್ ಟು ದಿ ಲೆಫ್ಟ್ ಸೈಡ್ ಟು ದಿ ನಂಬರ್, ಪಾಯಿಂಟನ್ನು ಏನಾದರೂ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ದೀವಿ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ರೈಸ್ ಮಾಡುವಂಥದ್ದು ಪಾಸಿಟಿವ್ ಸೈನ್ ಇರಬೇಕು. ಸೊ ಈ ನಂಬರನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಾವು ಪಾಯಿಂಟನ್ನು ಯಾವ ಸೈಡ್ಗೆ ಶಿಫ್ಟ್ ಮಾಡಬೇಕು, ರೈಟ್ ಸೈಡ್ ಟು ದಿ ನಂಬರ್ಗೆ ಶಿಫ್ಟ್ ಮಾಡಬೇಕು. ರೈಟ್ ಸೈಡ್ಗೆ ಶಿಫ್ಟ್ ಮಾಡಬೇಕಂದ್ರೆ ಎಷ್ಟು ನಂಬರ್ ಶಿಫ್ಟ್ ಮಾಡಬೇಕು, 1 2 3 ಅಲ್ವಾ? ಸೊ 3.65123 ಇಂಟು 10 to the power. ಸೊ ಏನು ಬರೀಬೇಕು ಅವಾಗ, ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಈಸ್ ರೈಸ್ಡ್ ವಿತ್ ದಿ ನೆಗೆಟಿವ್ ಸೈನ್ ಮೈನಸ್ 1 2 3, ದಟ್ ಈಸ್ -3. ಸೊ ದಿ 943.876 number in the scientific notation represented as 9.43876 into 10 to the power plus 2 and 0.00365123 to be represented in the scientific notation as 3.65123 into 10 to the power -3. That is, in general, number is written in the scientific notation as a number with a single non-zero digit to the left of the decimal. That is, to the left of the decimal it has one non-zero single digit, and the number of places decimal point has moved is the exponent of 10 with the positive sign if we move to the left side and negative sign if we move right side to the number, right? So point ಅನ್ನು ನಾವು ಲೆಫ್ಟ್ ಸೈಡ್ಗೆ ಏನಾದರೂ ಶಿಫ್ಟ್ ಮಾಡಿದ್ದೀವಿ ಅಂತಂದರೆ, ಮೂವ್ ಮಾಡಿದ್ದೀವಿ ಅಂತಂದರೆ ಅಂಥ ಕೇಸಲ್ಲಿ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ರೈಸ್ ಮಾಡುವಂಥದ್ದು ಪಾಸಿಟಿವ್ ಸೈನ್ ಇರಬೇಕು. ಸೊ ಇಫ್ ದ ಡೆಸಿಮಲ್ ಪಾಯಿಂಟ್ ಅಂದರೆ ಆ ಡೆಸಿಮಲ್ ಪಾಯಿಂಟನ್ನು ನಾವು ರೈಟ್ ಸೈಡ್ ಟು ದಿ ನಂಬರ್ಗೆ ಶಿಫ್ಟ್ ಮಾಡಿದ್ದೀವಿ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಬರೆಯುವಂಥದ್ದು ಯಾವ ಸೈನಿಂದ ರೆಪ್ರೆಸೆಂಟ್ ಮಾಡಬೇಕು, ನೆಗೆಟಿವ್ ಸೈನಿಂದ ರೆಪ್ರೆಸೆಂಟ್ ಮಾಡಬೇಕು. ಇವನ್ನು ಸಾಲ್ವ್ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್. ಫಸ್ಟ್ ಒನ್ 0.000968 and 90,000, and third one 157428. ಇಲ್ಲೇನೋ ಡೆಸಿಮಲ್ ಪಾಯಿಂಟ್ ಇಲ್ಲ. ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಇಲ್ಲಿ ಲಾಸ್ಟ್ ನಂಬರಲ್ಲಿ 0.0 ಇದೆ ಅಂತ ಅರ್ಥ. ಸೊ ಈ 3 ವ್ಯಾಲ್ಯೂಸನ್ನು ಟ್ರೈ ಮಾಡಿ ಸೈಂಟಿಫಿಕ್ ನೊಟೇಷನಲ್ಲಿ ರೆಪ್ರೆಸೆಂಟ್ ಮಾಡಿ. ಸೈಂಟಿಫಿಕ್ ನೊಟೇಷನಲ್ಲಿ ರೆಪ್ರೆಸೆಂಟ್ ಮಾಡುವಾಗ 3 ಕಂಡೀಷನ್ಸು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕ್ಯಾಪಿಟಲ್ ಎನ್ ವ್ಯಾಲ್ಯೂಸು ಯಾವತ್ತೂ ಸಿಂಗಲ್ ನಾನ್-ಝೀರೋ ಡಿಜಿಟ್ ಆಗಿರಬೇಕು. ಸಿಂಗಲ್ ನಾನ್-ಝೀರೋ ಡಿಜಿಟ್ ಅಂತಂದರೆ ಡೆಸಿಮಲ್ ಪಾಯಿಂಟ್ಗಿಂತ ಮುಂಚೆ 1 to 9 ವರೆಗೂ ಮಾತ್ರ ಯಾವುದಾದ್ರೂ ಒಂದು ಡಿಜಿಟ್ ಮಾತ್ರ ಇರಬೇಕು. ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಟರ್ಮನ್ನು ರೈಸ್ ಮಾಡುವಾಗ ಡೆಸಿಮಲ್ ಪಾಯಿಂಟ್ ಏನಾದರೂ ನಾವು ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ರೈಸ್ ಮಾಡುವಂಥದ್ದು ಪಾಸಿಟಿವ್ ಸೈನ್ ಆಗಿರಬೇಕು. ಡೆಸಿಮಲ್ ಪಾಯಿಂಟನ್ನು ಏನಾದರೂ ನಾವು ರೈಟ್ ಸೈಡ್ ಟು ದಿ ನಂಬರ್ ಏನಾದರೂ ಮೂವ್ ಮಾಡ್ತಾ ಇದ್ದೀವಿ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ರೈಸ್ ಮಾಡುವಂಥದ್ದು ನೆಗೆಟಿವ್ ಸೈನ್ ಆಗಿರಬೇಕು. ರೈಟ್. ನೆಕ್ಸ್ಟ್ ಲೆಟ್ ಅಸ್ ಸಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಏನಿದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ಏನು, ಯಾವುದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿಬೇಕು? ಸೊ ಎವ್ರಿ ಎಕ್ಸ್ಪೆರಿಮೆಂಟಲ್ ಮೆಜರ್ಮೆಂಟ್ ಹ್ಯಾಸ್ ಸಮ್ ಅಮೌಂಟ್ ಆಫ್ ಅನ್ಸರ್ಟ್ಯಾನಿಟಿ ಅಸೋಸಿಯೇಟೆಡ್ ವಿತ್ ಇಟ್. ಸೊ ನಾವು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ರೆ ಸೊ ಬರೋಂಥ ವ್ಯಾಲ್ಯೂಸ್ ಅಂದರೆ ಯಾವುದೇ ಒಂದು ಮೆಜರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಕಾನ್ಸಂಟ್ರೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ವ್ಯಾಲ್ಯೂ ಬಂದಿದೆ ಅಂತಂದರೆ ಆ ವ್ಯಾಲ್ಯೂಸಲ್ಲಿ ಸ್ವಲ್ಪ ಅನ್ಸರ್ಟ್ಯಾನಿಟಿ ಇದ್ದೇ ಇರುತ್ತೆ. ಅಂದ್ರೆ ಏನು, ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹವೆವರ್ ದಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಟು ಬಿ ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಾಲ್ಯೂ ಪ್ರಿಸೈಸ್ ಆ್ಯಂಡ್ ಅಕ್ಯುರೇಟ್ ವ್ಯಾಲ್ಯೂಸ್ ಆಗಿರಬೇಕು. ಸೊ ಏನಿದು ಪ್ರಿಸೈಸ್ ಅಂತಂದ್ರೆ ಏನು, ಅಕ್ಯುರೇಸ್ ಅಂತಂದ್ರೆ ಏನು, ಯಾಕೆ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ
So this precision and accuracy are used when we talk about the measurement. So ಏನು precise ಅಂತಂದ್ರೆ ಏನು, accuracy ಅಂತಂದ್ರೆ ಏನು? First let us see about the accuracy. So this accuracy is the agreement of a particular value to the true value of the result. It is the agreement of a particular value to the true value of the result. Or it is also to be called as, it is a measure of the difference. It is a measure of the difference between the experimental value or the mean value of a set of measurements and the true value So ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದಾಗ ಬಂದಿರುವಂತ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಏನಾದ್ರು ಅಂದ್ರೇನು, ನಾವು ಎಕ್ಸ್ಪೆಕ್ಟೆಡ್ ಮಾಡುವಂತ ವ್ಯಾಲ್ಯೂಗೆ ಈಕ್ವಲ್ ಆಗಿದೆ ಅಂತಂದ್ರೆ, ಎಕ್ಸಾಕ್ಟ್ ಸೇಮ್ ವ್ಯಾಲ್ಯೂ ಬಂದಿದೆ ಅಂತಂದ್ರೆ ಅಂತ ವ್ಯಾಲ್ಯೂಸ್ ಅನ್ನ ನಾವೇನಂತ ಕರಿಬೇಕು, ಅಕ್ಯುರೇಟ್ ವ್ಯಾಲ್ಯೂ ಅಂತ ಕರಿಬೇಕು. ಸೊ ಇಟ್ ಈಸ್ ಅ ಮೆಜರ್ ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಯಾವ್ಯಾವ್ದ್ರ ಮಧ್ಯದಲ್ಲಿರುವಂತ ಡಿಫರೆನ್ಸು, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಆರ್ ಮೀನ್ ವ್ಯಾಲ್ಯೂ ಆಫ್ ಸೆಟ್ ಆಫ್ ಮೆಜರ್ಮೆಂಟ್ಸ್ and the true value. That is accuracy is equal to mean value minus true value. So mean value ಎಷ್ಟಿದೆ ಅಂದ್ರೆ, ಮೀನ್ ವ್ಯಾಲ್ಯೂ ಅಂತಂದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಬಂದಿರುವಂತ ಮೀನ್ ವ್ಯಾಲ್ಯೂನ ಇಂಡಿಕೇಟ್ ಮಾಡಿದೀವಿ ಇಲ್ಲಿ, ಮೈನಸ್ ಟ್ರೂ ವ್ಯಾಲ್ಯೂ. ಸೊ ನಮಗೆ ಎಷ್ಟು ಬರಬೇಕು, ಎಕ್ಸಾಕ್ಟ್ ಆನ್ಸರ್ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ, ಸೊ ಇವೆರಡನ್ನು ಮೈನಸ್ ಮಾಡಿದಾಗ ಬರುವಂತ ಡಿಫ್ರೆನ್ಸ್ ಅನ್ನ ನಾವು ಜನರಲ್ ಆಗಿ ಏನಂತ ಕರಿಬೇಕು, ಅಕ್ಯುರೇಸಿ ಅಂತ ಕರಿಬೇಕು. ಇಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ಅಂತ ಯಾವ ನಂಬರ್ ಅನ್ನ ಕರಿತೀವಿ ಅಂತಂದ್ರೆ, ಇಲ್ಲಿ ಬರುವಂತ ಡಿಫ್ರೆನ್ಸು ತುಂಬಾ ಕಡಿಮೆ ಇರಬೇಕು. ಅಂದ್ರೆ ಸ್ಮಾಲರ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಮೀನ್ ವ್ಯಾಲ್ಯೂ ಅಂಡ್ ಟ್ರೂ ವ್ಯಾಲ್ಯೂ ಅಂಡ್ ದ ಲಾರ್ಜರ್ ಈಸ್ ದ ಅಕ್ಯುರೇಸಿ. ದಟ್ ಈಸ್ smaller the difference between mean value and true value, larger is the accuracy. For example, ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿದೀವಿ, ಅಂದ್ರೆ ಒಂದು ಸಬ್ಸ್ಟೆನ್ಸ್ ಅನ್ನ ವೆಯ್ಟ್ ಮಾಡಿದೀವಿ. ಆ ವೇಯ್ ಮಾಡಿದಾಗ ಅದರ ಸಬ್ಸ್ಟೆನ್ಸ್ ಫಾರ್ ಎಕ್ಸಾಂಪಲ್ 3.00 ಗ್ರಾಮ್ಸ್ ಅಷ್ಟು ಇದೆ ಅಂತ ಅನ್ಕೋಣ. ಸೊ ಇದು ಯಾವುದಿದು, ಮೀನ್ ವ್ಯಾಲ್ಯೂ. ಸೊ ನಾವು ತಗೊಂಡಿರುವಂತ ಸಬ್ಸ್ಟೆನ್ಸ್ದು ವೆಯ್ಟು 3.00 ಗ್ರಾಮ್ಸ್ ಇದೆ ಅಂತಂದ್ರೆ, ಆವಾಗ ನಮಗೆ ಅಕ್ಯುರೇಸಿ ಎಷ್ಟು ಬರುತ್ತೆ, ಅಕ್ಯುರೇಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಮೈನಸ್ 3 ಅಂತ ಬರುತ್ತೆ. ಅಂದ್ರೆ ಎಷ್ಟು ಬರುತ್ತೆ, ಡಿಫ್ರೆನ್ಸ್ 0. ಸೊ ಅಂದ್ರೆ ಇಲ್ಲಿ ಮೀನ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಎರಡೂ ವ್ಯಾಲ್ಯೂಸ್ ಸಿಮಿಲರ್ ವ್ಯಾಲ್ಯೂಸ್ ಬಂದಿದೆ ಅಂತಂದ್ರೆ ಜನರಲ್ ಆಗಿ ಅಕ್ಯುರೇಸಿ ಏನ್ ಬರುತ್ತೆ, 0 ಬರುತ್ತೆ. ಅಂದ್ರೆ ಡಿಫ್ರೆನ್ಸ್ ಏನ್ ಬರುತ್ತೆ, 0. ಸೊ ಇಲ್ಲಿ ಡಿಫ್ರೆನ್ಸ್ 0 ಬಂದಿದೆ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ದಟ್ ವ್ಯಾಲ್ಯೂ ಹ್ಯಾಸ್ ಮೋರ್ ಅಕ್ಯುರೇಸಿ. ದಟ್ ಈಸ್ ಸ್ಮಾಲರ್ ದ ಡಿಫರೆನ್ಸ್ ಬಿಟ್ವೀನ್ ದಿ mean value and the true value, larger is the accuracy. Accuracy also expresses the correctness of measurement. When the true value of quantity is not known, then it becomes very difficult to calculate accuracy. Suppose ಏನಾದರೂ ನಮಗೆ ಟ್ರೂ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ ಅಂತ ಕಂಡೀಷನ್ ಅಲ್ಲಿ ನಾವು ಅಕ್ಯುರೇಟ್ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗಲ್ಲ. ಇನ್ ಸಚ್ ಕೇಸಸ್ ಪ್ರಿಸಿಷನ್ ಆಫ್ ದಿ ಮೆಜರ್ಮೆಂಟ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ಪ್ರಿಸಿಷನ್ ಅನ್ನೋ ವರ್ಡ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಏನಿದು ಪ್ರಿಸಿಷನ್ ಅಂತಂದ್ರೆ ಏನು? ಸೊ ದಿಸ್ ಪ್ರಿಸಿಷನ್ ರೆಫರ್ಸ್ ಟು ದಿ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದಿ ಸೇಮ್ ಕ್ವಾಂಟಿಟಿ. ಸೊ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿರುವಂತ ವ್ಯಾಲ್ಯೂಸ್ ಅಲ್ಲಿ ಏನಾದ್ರೂ ಕ್ಲೋಸ್ನೆಸ್ ಮೆಜರ್ಮೆಂಟ್ಸ್ ಏನಾದ್ರೂ ಇದ್ರೆ
ಅಂಥ ವ್ಯಾಲ್ಯೂಸನ್ನು ನಾವು ಜನರಲ್ ಆಗಿ ಏನಂತ ಕರಿಬೇಕು, ಪ್ರಿಸಿಷನ್ ಅಂತ ಕರಿತೀವಿ. ಸೊ ಏನು ಈ ಎಕ್ಸ್ಪೆರಿಮೆಂಟ್ ಅಂದ್ರೇನು, ಅಕ್ಯುರೇಸಿ ಅಂತಂದ್ರೇನು, ಪ್ರಿಸಿಷನ್ ಅಂತಂದ್ರೆ ಏನು ಅನ್ನೋದನ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ದಟ್ ಈಸ್, 2 students performed the same experiment separately and each one of them recorded 2 readings of mass which are given below. The correct reading of mass is 3.0 grams. ಅಂದರೆ ಒಂದೇ ಎಕ್ಸ್ಪೆರಿಮೆಂಟ್ ಅನ್ನು, ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನು ತಗೊಂಡು ವೇಯ್ ಮಾಡ್ತಾ ಇದ್ದಾರೆ. ವೇಯ್ ಮಾಡಿದಾಗ ಇಬ್ಬರು ಸ್ಟೂಡೆಂಟ್ಸು ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಇಬ್ಬರು ಸ್ಟೂಡೆಂಟು ಸೇಮ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಸೇಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಂದ್ರೇನು, ಅದನ್ನು ವೇಯ್ ಮಾಡಿದಾಗ ಅವ್ರಿಗೆ ಬಂದಿರುವಂಥ ವ್ಯಾಲ್ಯೂಸನ್ನು ಏನು ಮಾಡಿದ್ದಾರೆ, ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಎಷ್ಟೆಷ್ಟು ವೆಯ್ಟ್ ಬಂದಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಇದರಲ್ಲಿ ಯಾವುದು ಅಕ್ಯುರೇಟು, ಯಾವುದು ಪ್ರಿಸಿಷನ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ ಹೇಳ್ಬೇಕು. ಸೊ ಆನ್ ದಿ ಬೇಸಿಸ್ ಆಫ್ ಗಿವೆನ್ ಡೇಟಾ ಮಾರ್ಕ್ ದಿ ಕರೆಕ್ಟ್ ಆಪ್ಷನ್ ಔಟ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಕಾಂಪಿಟೇಟಿವ್ ಅಲ್ಲಿ ಕೇಳುವಂಥ ಕ್ವಶನ್. ಸೊ ಇಲ್ಲಿ ಇಬ್ರು ಸ್ಟೂಡೆಂಟ್ಸು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ದು ವ್ಯಾಲ್ಯೂಸ್ ಅನ್ನು ಮೆನ್ಷನ್ ಮಾಡಿದ್ದಾನೆ. ಫಸ್ಟ್ ಸ್ಟೂಡೆಂಟು ಮಾಡಿರುವಂಥ ವ್ಯಾಲ್ಯೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಸೊ ಎಷ್ಟು ಬಂದಿದೆ, 3.01 ಗ್ರಾಮ್ಸ್ ಅಂತ ಬಂದಿದೆ. ಸೆಕೆಂಡ್ ಟೈಮ್ ಅದೇ ಎಕ್ಸ್ಪೆರಿಮೆಂಟ್ ಇನ್ನೊಂದ್ಸಲಿ ರಿಪೀಟ್ ಮಾಡಿದಾಗ ಅವನಿಗೆ ಬಂದಿರುವಂಥದ್ದು ಎಷ್ಟಿದೆ, 2.99 ಗ್ರಾಮ್ಸ್ ಬರ್ತಾ ಇದೆ. ಸೆಕೆಂಡ್ ಸ್ಟೂಡೆಂಟು ಅದೇ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದಾಗ ಅವನಿಗೆ ಬಂದಿರುವಂಥ ವ್ಯಾಲ್ಯೂ 3.05, ಅಂದರೆ ಒಂದು ಸಬ್ಸ್ಟೆನ್ಸ್ ಅನ್ನು ವೇಯ್ ಮಾಡಿದಾಗ ಅವನಿಗೆ ಬಂದಿರುವಂಥದ್ದು ಮಾಸು 3.05 ಗ್ರಾಮ್ಸ್ ಬಂತು. ಆ್ಯಂಡ್ ಸೆಕೆಂಡ್ ಟೈಮ್ ಮಾಡುವಾಗ ಅವನಿಗೆ 2.95 ಬಂತು. ಸೊ ಇವಾಗ ಇದರಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ಯಾವುದು, ಪ್ರಿಸಿಷನ್ ವ್ಯಾಲ್ಯೂ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಯಾವ ಥರ ಐಡೆಂಟಿಫೈ ಮಾಡ್ತೀವಿ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಆವರೇಜ್ ರೀಡಿಂಗ್ ಆಫ್ ಸ್ಟೂಡೆಂಟ್ ಎ. ಆವರೇಜ್ ವ್ಯಾಲ್ಯೂ ಆಫ್ ಸ್ಟೂಡೆಂಟ್ ಎ. ಸೊ ಫಸ್ಟ್ ಸ್ಟೂಡೆಂಟ್ ಮಾಡಿರುವಂಥದ್ದು ಅದರ ಆವರೇಜ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ. ಸೊ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ಬಂದಿದೆ, 3.01 ಪ್ಲಸ್ 2.99 ಡಿವೈಡೆಡ್ ಬೈ 2. ಸೊ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬರುವಂಥ ವ್ಯಾಲ್ಯೂ 3.00 ಗ್ರಾಮ್ಸ್ ಅಷ್ಟು ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ದಟ್ ಈಸ್ ಆವರೇಜ್ ವ್ಯಾಲ್ಯೂ ಆಫ್ ಸ್ಟೂಡೆಂಟ್ ಬಿ. ಸೊ ಇವಂದು ಆವರೇಜ್ ಎಷ್ಟು ಬರ್ತಾ ಇದೆ, ದಟ್ ಈಸ್ 3.05. ಫಸ್ಟ್ ಎಕ್ಸ್ಪೆರಿಮೆಂಟ್ದು 3.05. ಸೆಕೆಂಡ್ ಟೈಮ್ ಮಾಡುವಾಗ 2.95 ಬಂದಿದೆ ಡಿವೈಡೆಡ್ ಬೈ 2, ದಟ್ ಈಸ್ ಈಕ್ವಲ್ ಟು ಇವಂದು ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 3.00 ಬರ್ತಾ ಇದೆ. ರೈಟ್. ಸೊ ಅಂದರೆ ಕರೆಕ್ಟ್ ರೀಡಿಂಗ್ ಎಷ್ಟಿದೆ, 3.0 ಗ್ರಾಮ್ಸ್ ಅಲ್ವಾ. ಕರೆಕ್ಟ್ ರೀಡಿಂಗ್ ಇರುವಂಥದ್ದು 3.0 ಗ್ರಾಮ್ಸ್ ಇದೆ. ಇವಾಗ ಈ ಇಬ್ಬರು ಸ್ಟೂಡೆಂಟ್ಸಲ್ಲಿ ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ದಟ್ ಈಸ್, ಫಾರ್ ಬೋತ್ ದಿ ಸ್ಟೂಡೆಂಟ್ಸ್ ಆವರೇಜ್ ವ್ಯಾಲ್ಯೂ ಈ ಸೇಮ್ ಆಸ್ ದಿ ಕರೆಕ್ಟ್ ವ್ಯಾಲ್ಯೂ ಅಲ್ವಾ. ಇಲ್ಲಿ ಆವರೇಜ್ ವ್ಯಾಲ್ಯೂ ಎಷ್ಟಿದೆ, 3.0 ಗ್ರಾಮ್ಸ್ ಇದೆ. ಇವೊಂದು ಬಂದಿರುವಂಥದ್ದು 3.0 ಗ್ರಾಮ್ಸೇ ಬರ್ತಾ ಇದೆ. ದಟ್ ಆವರೇಜ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ದಿ ಕರೆಕ್ಟ್ ವ್ಯಾಲ್ಯೂ. ಸೊ ದಟ್ ಇಂಡಿಕೇಟ್ಸ್ ದಟ್ ದ ರೀಡಿಂಗ್ಸ್ ಆಫ್ ಬೋತ್ ಆರ್ ಆಕ್ಯುರೇಟ್. ಎರಡು ವ್ಯಾಲ್ಯೂಸು ಅಕ್ಯುರೇಟ್ ವ್ಯಾಲ್ಯೂಸ್ ಬಂದಿದೆ. ಅಂದರೆ ಇಬ್ಬರೂ ಸ್ಟೂಡೆಂಟು ಮಾಡಿರೋಂಥ ವ್ಯಾಲ್ಯೂಸ್ ಅಕ್ಯುರೇಟ್ ವ್ಯಾಲ್ಯೂ ಬಂದಿದೆ. ಸೊ ಅದರಲ್ಲಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನು ನೋಡೋಣ. ಸೊ ಇಲ್ಲಿ ಎ ಸ್ಟೂಡೆಂಟು ಮಾಡಿರುವಂಥ ವ್ಯಾಲ್ಯೂಸನ್ನು ಅಬ್ಸರ್ವ್ ಮಾಡಿ. ಸೊ ದೀಸ್ ಟು ವ್ಯಾಲ್ಯೂಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ 3.01, ಇನ್ನೊಂದು ರೀಡಿಂಗ್ ಎಷ್ಟಿದೆ, 2.99. ಸೊ ಎರಡಕ್ಕೂ ಡಿಫ್ರೆನ್ಸ್ 3.01 ಮೈನಸ್ 2.99 ಅಂತಂದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 0.02 ಬರುತ್ತೆ ಅಲ್ವಾ, 0.02. ಆ್ಯಂಡ್ ಆಲ್ಸೋ ಕ್ಲೋಸ್ ಟು ದಿ ಕರೆಕ್ಟ್ ರೀಡಿಂಗ್. ಸೊ ಇಲ್ಲಿ ಡಿಫ್ರೆನ್ಸ್ ಇರುವಂಥದ್ದು ಜಸ್ಟ್ 0.02, ತುಂಬ ಕಡಿಮೆ ಡಿಫ್ರೆನ್ಸ್ ಇದೆ. ಹೆನ್ಸ್ ರೀಡಿಂಗ್ಸ್ ಆಫ್ ಎ ಆರ್ ಪ್ರಿಸೈಸ್ ಆಲ್ಸೋ. ರೈಟ್. ಇಲ್ಲಿ ಬಂದಿರುವಂಥದ್ದು ಡಿಫ್ರೆನ್ಸ್ ವ್ಯಾಲ್ಯೂ ಏನಿದೆ, ತುಂಬ ಕಡಿಮೆ ಡಿಫ್ರೆನ್ಸ್ ಇರೋದ್ರಿಂದ ಸೊ ಈ ವ್ಯಾಲ್ಯೂನ ನಾವೇನಂತ ಕರಿಬೇಕು, ಪ್ರಿಸೈಸ್ ಅಂತಲೂ ಕರಿಬೋದು, ಪ್ರಿಸೈಸ್ ವ್ಯಾಲ್ಯೂಸ್ ಅಂತಲೂ ಕರಿಬೋದು. ಬಟ್ ಸ್ಟೂಡೆಂಟ್ ಬಿ ಏನು ಮಾಡಿದ್ದಾನೆ, ದಟ್ ಈಸ್, ಬಟ್ ದ ರೀಡಿಂಗ್ಸ್ ಆಫ್ ಬಿ ಆರ್ ನಾಟ್ ಕ್ಲೋಸ್ ಟು ಈಚ್ ಅದರ್. ರೈಟ್. ಸೊ ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ 3.05
ಆ್ಯಂಡ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಮಾಡಿರೋಂಥದ್ದು ಎಷ್ಟಿದೆ 2.95 3.05 ಮೈನಸ್ 2.95 ಸೊ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ 0.1 ಬರುತ್ತೆ ಅಲ್ವಾ. ಸೊ ಅದರ ಅರ್ಥ ಏನು, ಇವೆರಡನ್ನು ವ್ಯಾಲ್ಯೂಸನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಡಿಫ್ರೆನ್ಸ್ ಇರುವಂಥದ್ದು ತುಂಬ ಕಡಿಮೆ ಇದೆ. ಸೊ ಇಲ್ಲಿರುವಂಥದ್ದು ವ್ಯಾಲ್ಯೂ ಡಿಫ್ರೆನ್ಸು ಜಾಸ್ತಿ ಇದೆ, ಅಂದರೆ 0.1 ಅಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಅಂದರೆ ಬಿ ಅನ್ನೋ ಸ್ಟೂಡೆಂಟ್ ಮಾಡಿರುವಂಥದ್ದು ಇಟ್ ಈಸ್ ನಾಟ್ ಪ್ರಿಸೈಸ್ ವ್ಯಾಲ್ಯೂಸ್ ಬಂದಿಲ್ಲ. ಬಟ್ ಆವ್ರೇಜ್ ವ್ಯಾಲ್ಯೂ ಕರೆಕ್ಟ್ ವ್ಯಾಲ್ಯೂಗೆ ಈಕ್ವಲ್ ಆಗಿರೋದ್ರಿಂದ ಇದನ್ನು ನಾವು ಆಕ್ಯುರೇಸಿ ಅಂತ ಕರಿಬೋದು. ಅಂದರೆ ಬೋತ್ ಎ ಆ್ಯಂಡ್ ಬಿ ಆರ್ ಆಕ್ಯುರೇಸ್ ಅಲ್ವಾ. ಬಟ್ ಸ್ಟೂಡೆಂಟ್ ಎ ಮಾಡಿರೋಂಥದ್ದು ಮಾತ್ರ ಪ್ರಿಸೈಸ್ ಆಗಿದೆ, ಬಿ ಅನ್ನೋ ಸ್ಟೂಡೆಂಟ್ ಮಾಡಿರೋಂಥದ್ದು ಇಟ್ ಈಸ್ ನಾಟ್ ಪ್ರಿಸೈಸ್. ಯಾಕಂದರೆ ಇವೆರಡೂ ವ್ಯಾಲ್ಯೂಸು ಡಿಫ್ರೆನ್ಸ್ ನೋಡಿದ್ರೆ ಡಿಫ್ರೆನ್ಸ್ ಬರ್ತಾ ಇರೋದ್ರಿಂದ, ಅಂದರೆ ಇದ್ರು 3.05 ಇದೆ 2.95 ಇವೆ ಇಲ್ಲಿ ಬಂದಿರೋಂಥ ಎರಡು ವ್ಯಾಲ್ಯೂಸು ನಿಯರ್ಲಿ ಸೇಮ್ ವ್ಯಾಲ್ಯೂಸ್ ಬಂದಿಲ್ಲ. ಸೊ ಯಾವಾಗ ಎರಡು ನಿಯರ್ಲಿ ಸೇಮ್ ವ್ಯಾಲ್ಯೂಸ್ ಬಂದಿಲ್ವೋ ಅಂಥದನ್ನು ನಾವು ಪ್ರಿಸೈಸ್ ವ್ಯಾಲ್ಯೂಸ್ ಅಂತ ಕರೆಯೋಕ್ಕಾಗಲ್ಲ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ದಟ್ ಈಸ್ ಎ ಆರ್ ಪ್ರಿಸೈಸ್ ಅಂಡ್ ಅಕ್ಯುರೇಟ್. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಯ್ತು ಅಲ್ವಾ. ಸೊ ಪ್ರಿಸಿಷನ್ ರೆಫರ್ಸ್ ಟು ದಿ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದಿ ಸೇಮ್ ಕ್ವಾಂಟಿಟಿ and accuracy is the agreement of a particular value to the true value, right. ಸೊ ಇಲ್ಲಿ accuracy ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬಂದಿರೋಂಥ ವ್ಯಾಲ್ಯೂ ಅಂದರೆ ಆವ್ರೇಜ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ದಿ ಕರೆಕ್ಟ್ ರೀಡಿಂಗ್. ಸೊ ಅಂದರೆ ಇಲ್ಲಿ ಬಂದಿರೋಂಥ ವ್ಯಾಲ್ಯೂ ಅಕ್ಯುರೇಟ್ ವ್ಯಾಲ್ಯೂಸ್ ಆಯಿತು ಅಲ್ವಾ. ನೆಕ್ಸ್ಟು ಪ್ರಿಸಿಷನ್ ಅಂತ ಬಂದಾಗ ಏನಾಗುತ್ತೆ, ಇಟ್ ರೆಫರ್ಸ್ ಟು ದಿ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್. ಇಲ್ಲಿ ಬಂದಿರೋಂಥ ಎರಡು ವ್ಯಾಲ್ಯೂಸು ನಿಯರ್ಲಿ ಸೇಮ್ ವ್ಯಾಲ್ಯೂಸ್ ಬಂದಿರಬೇಕು, ಕ್ಲೋಸ್ನೆಸ್ ವ್ಯಾಲ್ಯೂಸ್ ಆಗಿರಬೇಕು. ಇಲ್ಲಿ ಈ ಸ್ಟೂಡೆಂಟ್ ಎ ಆ್ಯಂಡ್ ಸ್ಟೂಡೆಂಟ್ ಬಿ ಮಾಡಿರೋಂಥ ಎರಡೂ ಎಕ್ಸ್ಪೆರಿಮೆಂಟ್ಸನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಎ ಅನ್ನೋ ಸ್ಟೂಡೆಂಟ್ ಮಾಡಿರೋಂಥ ಎಕ್ಸ್ಪೆರಿಮೆಂಟಲ್ಲಿ ಬಂದಿರೋಂಥ ವ್ಯಾಲ್ಯೂಸು ಕ್ಲೋಸ್ನೆಸ್ ವ್ಯಾಲ್ಯೂಸ್ ಇದೆ, ಅಂದರೆ ನಿಯರ್ಲಿ ಸೇಮ್ ವ್ಯಾಲ್ಯೂಸ್ ಬಂದಿದೆ. ಸೊ ಬಿ ಅನ್ನೋ ಸ್ಟೂಡೆಂಟ್ ಮಾಡಿರೋಂಥ ವ್ಯಾಲ್ಯೂಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ವ್ಯಾಲ್ಯೂಸ್ ಬರ್ತಾ ಇದೆ. ಸೊ ಅದಕ್ಕೆ ಇದನ್ನು ನಾವು ಪ್ರಿಸಿಷನ್ ಅಂತ ಕರೆಯೋಕ್ಕಾಗಲ್ಲ. ಸೊ ಎ ಅನ್ನೋದನ್ನು ಮಾತ್ರ ನಾವೇನಂತ ಕರಿತೀವಿ, ಪ್ರಿಸೈಸ್ ವ್ಯಾಲ್ಯೂಸ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಪ್ರಿಸಿಷನ್ ಆ್ಯಂಡ್ ಆಕ್ಯುರೇಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಕಾನ್ಸೆಪ್ಟ್. ಸೊ ನೀವು ಯಾವುದೇ ಎಕ್ಸ್ಪೆರಿಮೆಂಟನ್ನು ಮಾಡಿ ಬಂದಿರೋಂಥ ವ್ಯಾಲ್ಯೂ ನಮಗೆ ಕರೆಕ್ಟ್ ರೀಡಿಂಗ್ಗೆ ಈಕ್ವಲ್ ಬಂದಿದೆ ಅಂತಂದರೆ ಅಂಥ ವ್ಯಾಲ್ಯೂಸನ್ನು ನಾವೇನಂತ ಕರಿಬೇಕು, ಆಕ್ಯುರೇಟ್ ವ್ಯಾಲ್ಯೂಸ್ ಅಂತ ಕರಿತೀವಿ. ನೀವು ಮಾಡಿರೋಂಥ ಎಕ್ಸ್ಪೆರಿಮೆಂಟದು 2-3 ಟ್ರಯಲ್ ಮಾಡಿರ್ತೀರ. ಆ 2-3 ಟ್ರಯಲಲ್ಲಿ ಬಂದಿರೋಂಥ ಡಿಫ್ರೆನ್ಸನ್ನು ನೋಡಿದ್ರೆ ತುಂಬ ಕಡಿಮೆ ಡಿಫ್ರೆನ್ಸ್ ಇದೆ ಅಂತಂದರೆ ಅದನ್ನೇ ಪ್ರಿಸಿಷನ್ ಅಂತ ಕರಿತೀವಿ. ಜಾಸ್ತಿ ಡಿಫ್ರೆನ್ಸ್ ಬಂದಿದೆ ಅಂತಂದರೆ ಇಟ್ ಈಸ್ ನಾಟ್ ಪ್ರಿಸೈಸ್. ದಟ್ಸ್ ಇಟ್. ಹೌ ಟು ಐಡೆಂಟಿಫೈ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನಾವು ಯಾವುದೇ ಒಂದು ವ್ಯಾಲ್ಯೂಸನ್ನು ಅಬ್ಸರ್ವ್ ಮಾಡಿದ ತಕ್ಷಣ ಅದರಲ್ಲಿರುವಂಥ ಮೀನಿಂಗ್ಫುಲ್ ಡಿಜಿಟ್ಸ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಸೊ ಕೆಲವು ರೂಲ್ಸನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ the rules to be used to determine the number of significant figures. So all non-zero digits are significant. So 0 ಬಿಟ್ಟು ಮಿಕ್ಕಿರುವಂಥ ಎಲ್ಲ ನಂಬರ್ಸ್ ಅಂದರೆ 1 ಇಂದ 9 ವರೆಗೂ ಇರುವಂಥ ಎಲ್ಲ ನಂಬರ್ಸನ್ನು ನಾವು ಜನರಲ್ ಆಗಿ ಅಂದರೆ ಏನು 1 2 3 4 5 6 7 8 9. ಸೊ ಈ ನಂಬರ್ಸನ್ನು ಜನರಲ್ ಆಗಿ ನಾವೇನಂತ ಕರಿಬೇಕು, ನಾನ್ ಝೀರೋ ನಂಬರ್ಸ್ ಅಂತ ಕರಿತೀವಿ. ಸೊ ಎಲ್ಲ ನಾನ್ ಝೀರೋ ಡಿಜಿಟ್ಸ್ ಎಲ್ಲಾನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಆಲ್ ಝೀರೋಸ್ ಬಿಕಮ್ ಸಿಗ್ನಿಫಿಕೆಂಟ್ ಇನ್ ಕೇಸ್ ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಝೀರೋಸ್ ಎಲ್ಲಾನು ಯಾವಾಗ ಸಿಗ್ನಿಫಿಕೆಂಟ್ ಆಗುತ್ತೆ, ಇಲ್ಲಿ ಜನರಲ್ ಆಗಿ ನಾವು ನಾನ್ ಝೀರೋಸನ್ನು ಮಾತ್ರ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಫಸ್ಟ್ ರೂಲಲ್ಲಿ ನೋಡಿದ್ವಿ. ಸೆಕೆಂಡ್ ರೂಲಲ್ಲಿ ಏನು ಹೇಳ್ತಾ ಇದ್ದಾನೆ, zeros also become significant only when it comes in between the non-zero numbers. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಸೊ 1001 or 101 or 1008 15602305. ಸೊ ಇಂಥ ಕಂಡೀಷನ್ಸಲ್ಲಿ ಜನರಲ್ ಆಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಹಿಂಗೆ ಹೇಳ್ತೀವಿ. ಸೊ ಇಲ್ಲಿ ಜನರಲ್ ಆಗಿ ನಾನ್ ಝೀರೋ ನಂಬರ್ಸ್ ಎಲ್ಲ ಸಿಗ್ನಿಫಿಕೆಂಟ್, ಅದ್ರ ಜೊತೆಗೆ ಝೀರೋಸೂ ಸಿಗ್ನಿಫಿಕೆಂಟ್ ಆಗುತ್ತೆ. ಯಾವಾಗ ಅಂತಂದರೆ ಓನ್ಲಿ ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ಸೊ ಅಂದರೆ ಇವಾಗ ಈ ನಂಬರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತಂದರೆ ಏನು ಹೇಳ್ತೀವಿ, 1 2 3 4. ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್.
So in this number, that is in this value, it has 3 significant figures, and this value contains 4 significant figures, and here 1 2 3 4 5 6 7 8, there are 8 significant figures. ಅಂದ್ರೆ ಮೀನಿಂಗ್ಫುಲ್ ಡಿಜಿಟ್ಸ್ ಎಷ್ಟಿದೆ ಅಂತಂದ್ರೆ 8 ಡಿಜಿಟ್ಸ್ ಇದೆ. ಸೊ ಅಂದ್ರೆ ಫಸ್ಟ್ ರೂಲ್, all non-zero digits are significant and zeros become significant only in case it comes in between the non-zero numbers. And next one, zeros at the beginning of a number are not significant. Zeros starting ಅಲ್ಲಿ ಏನಾದರೂ ಬಂದಿದೆ ಅಂತಂದ್ರೆ ಅಂತ zeros ಯಾವುದೂ significant figures ಆಗಲ್ಲ. ಏನಂತಂದ್ರೆ ಫಾರ್ ಎಕ್ಸಾಂಪಲ್, let us take 0.0002. So this value has only one significant figure. ಇದರಲ್ಲಿ ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇರುವಂಥದ್ದು. ಯಾವುದು ಸಿಗ್ನಿಫಿಕೆಂಟ್ ಫಿಗರ್ ಅಂತಂದ್ರೆ 2 ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್. ರಿಮೈನಿಂಗ್ ಝೀರೋಸ್ ಯಾವುದೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಲ್ಲ. ಝೀರೋಸ್ ಯಾವಾಗ ಸಿಗ್ನಿಫಿಕೆಂಟ್ ಆಗತ್ತಂದ್ರೆ ಓನ್ಲಿ ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ನಾನ್ ಝೀರೋ ನಂಬರ್ಸ್ ಮಧ್ಯದಲ್ಲಿ ಬಂದ್ರೆ ಮಾತ್ರ ಅಂತ ಝೀರೋ ಸಿಗ್ನಿಫಿಕೆಂಟ್ ಆಗತ್ತೆ ಹೊರತು ನಂಬರ್ಗೆ ಯಾವುದಾದ್ರೂ ಬಿಗಿನಿಂಗ್ ಅಲ್ಲಿ ಏನಾದ್ರೂ ಝೀರೋಸ್ ಇದೆ ಅಂತಂದ್ರೆ ಅಂತ ಯಾವುದೂ ನಂಬರ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಲ್ಲ. ಅಂದ್ರೆ ಅಂತ ಯಾವುದೂ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಲ್ಲ. ಇವಾಗ ಇದರಲ್ಲಿ ಎರಡನ್ನ ಕಂಪೇರ್ ಮಾಡೋಣ. 1.002 and 1.0002 and 0.0002. ಸೊ ಇಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುವಂಥದ್ದು? ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿದೆ. ಇವಾಗ ಈ ವ್ಯಾಲ್ಯೂ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತಂದ್ರೆ ಈ ಝೀರೋಸ್ ಇರುವಂಥದ್ದು ಏನು, ನಾನ್ ಝೀರೋ ನಂಬರ್ಸ್ ಮಧ್ಯದಲ್ಲಿದೆ. ಸೊ ನಾನ್ ಝೀರೋ ನಂಬರ್ಸ್ ಮಧ್ಯದಲ್ಲಿರೋದ್ರಿಂದ ಇಲ್ಲಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬಂದಾಗ ಝೀರೋಸ್ ಅನ್ನು ಕೌಂಟ್ ಮಾಡ್ಕೋಬೇಕು. ಸೊ 1 2 3 4 5, ದೇರ್ ಆರ್ 5 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲೂ ಅಷ್ಟೇ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂತು. ಸೊ ಅಂದ್ರೆ ಝೀರೋಸ್ ಅನ್ನ ಯಾವಾಗ ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಓನ್ಲಿ ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ಅದೇ ಏನಾದರೂ ಒಂದು ನಂಬರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಏನಾದರೂ ಝೀರೋಸ್ ಇದ್ರೆ ಈ ಯಾವ ಝೀರೋವನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಬಾರ್ದು. ಸೊ 3 ರೂಲ್ಸ್. ಫಸ್ಟ್ ಒನ್, all non-zero digits are significant, and the second one, a zero becomes significant in case it comes in between the non-zero numbers, and zeros at the beginning of a number are not significant. And next, fourth rule, zeros at the end or right of a number are significant provided they are on right side to the decimal point. So ಇಲ್ಲಿ zeros ಅನ್ನು ಸಪೋಸ್ zeros ಏನಾದರೂ ರೈಟ್ ಸೈಡ್ ಟು ದಿ ನಂಬರ್ ಇದ್ರೆ ಯಾವಾಗ ಅದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ? ದಟ್ ಈಸ್ zeros at the end or right of a number are significant provided they are on right side to the decimal point. ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನಾದರೂ ಝೀರೋಸ್ ಇದ್ರೆ ಮಾತ್ರ ಅಂತದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ 0.200. ಸೊ ಇವಾಗ ಈ ನಂಬರಲ್ಲಿ ಅಂದರೆ ಈ ವ್ಯಾಲ್ಯೂ ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಫಸ್ಟಿಂದ ಒಂದೊಂದು ರೂಲನ್ನೇ ಅಪ್ಲೈ ಮಾಡ್ಕೊಂಬನ್ನಿ. ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ? ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಇರೋವಂಥದ್ದು ಯಾವುದಿದೆ? 2 ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇದೆ. ನೆಕ್ಸ್ಟ್ ಸೆಕೆಂಡ್ ರೂಲ್ ಏನಾದರೂ ಅಪ್ಲೈ ಆಗುತ್ತಾ ಅಂತ ನೋಡಿ. ಸೊ ಝೀರೋ ಬಿಕಮ್ ಸಿಗ್ನಿಫಿಕೆಂಟ್ ಇನ್ ಕೇಸ್ ಇಟ್ ಕಮ್ಸ್ ಇನ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ಅಂತ ಝೀರೋಸ್ ಯಾವುದೂ ಇಲ್ಲ. ಆ್ಯಂಡ್ ಝೀರೋಸ್ ಆರ್ ದಿ ಬಿಗಿನಿಂಗ್ ಆಫ್ ಎ ನಂಬರ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇರುವಂಥ ನಂಬರ್ ಇದು ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. And zeros at the end or right of a number are significant provided they are on the right side of the decimal point. ಅಲ್ವಾ? ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನಾದರೂ ಝೀರೋಸ್ ಏನಾದರೂ ಬಂದಿದ್ರೆ ಅಂಥ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ತಗೋಬೇಕು. ಸೊ ಅಂದರೆ ಟೋಟಲ್ ಆಗಿ ಈ ನಂಬರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ 100 ಪಾಯಿಂಟ್ 100 ಪಾಯಿಂಟ್. ಸೊ ಇವಾಗ ಇಲ್ಲಿ ಎಷ್ಟು
ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಟೇಕ್ ಒನ್ ಮೋರ್ ವ್ಯಾಲ್ಯೂ, ದಟ್ ಈಸ್ 100.0. ಸೊ ಇವೆರಡು ವ್ಯಾಲ್ಯೂಸನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂತಂದಿದ್ರೆ ಅಂದ್ರೇನು, ಜಸ್ಟ್ 100 ಅಂತ ಮಾತ್ರ ಇದೆ ಅಂತಂದಿದ್ರೆ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರುತ್ತೆ? ಓನ್ಲಿ 1. ಯಾವುದು ಸಿಗ್ನಿಫಿಕೆಂಟ್ ಫಿಗರ್? 1 ಮಾತ್ರ ಸಿಗ್ನಿಫಿಕೆಂಟ್, ಝೀರೋಸ್ ಯಾವುದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಸೊ ಅಲ್ಲಿ ಈ ಡೆಸಿಮಲ್ ಪಾಯಿಂಟ್ ಇರೋವಂಥದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ಅದರ ಅರ್ಥ ಏನು, ಪಾಯಿಂಟ್ ಆದಮೇಲೆ ಇನ್ನೊಂದು 0 ಇದೆ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಬರೀ 100 ಪಾಯಿಂಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಈ ನಂಬರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ತಾಯಿದೆ? 3 ಬರ್ತಾ ಇದೆ. ಯಾಕೆ 3 ಬಂದಿದೆ ಅಂತಂದರೆ ಇಲ್ಲಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡೆಸಿಮಲ್ ಪಾಯಿಂಟ್. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 0 ಇರೋದಂಥದ್ರಿಂದ ಸೊ ಅಂದರೆ ಅವಾಗ ಡೆಸಿಮಲ್ ಪಾಯಿಂಟ್ಗಿಂತ ಮುಂದೆ ಇರುವಂಥ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಓನ್ಲಿ ಇಟ್ ಕಮ್ಸ್ ಆಫ್ಟರ್ ದಿ ನಾನ್ ಝೀರೋ ನಂಬರ್ಸ್. ನಾನ್ ಝೀರೋ ನಂಬರ್ ಆದಮೇಲೆ ಬರ್ತಾ ಇರುವಂಥದ್ರಿಂದ ಇಂಥ ಝೀರೋಸನ್ನು ನಾವು ಏನಂತ ಕರಿಬೇಕು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿಬೇಕು. ಸೊ ಟೋಟಲ್ ಆಗಿ ಈ ವ್ಯಾಲ್ಯೂ ಅಲ್ಲಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂತು. ರೈಟ್. ನೆಕ್ಸ್ಟ್ ಒನ್, ಇನ್ ದಿ ಎಕ್ಸ್ಪೆರಿಮೆಂಟಲ್ ನೋಟೇಷನ್ಸ್ the numerical portion represents the number of significant figures. In experimental notation, numerical portion represents the number of significant figures. Andre yavadu? For example, 0.00045 is to be expressed in the scientific notation, that is 4.5 into 10 to the power 1, 2, 3, 4, 10 to the power minus 4 ಅಲ್ವಾ. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಇಂಡಿಕೇಟ್ ಮಾಡುವಂಥದ್ದು ಯಾವುದು ಅಂತಂದ್ರೆ ಓನ್ಲಿ ದಿ ನ್ಯೂಮರಿಕಲ್ ಪಾರ್ಟ್. ಅಂದ್ರೆ ಕ್ಯಾಪಿಟಲ್ ಎನ್ ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅಂದ್ರೆ ಇಲ್ಲಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ತದೆ? 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತಾ ಇದೆ. ಸೊ ಯಾವುದೇ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಕ್ಯಾಪಿಟಲ್ ಎನ್ ವ್ಯಾಲ್ಯೂಸ್ ಏನಿರುತ್ತೋ ಅದು ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಇಂಡಿಕೇಟ್ ಮಾಡುವಂಥ ನಂಬರ್. Next, counting numbers of objects have infinite significant figures. Counting numbers. ಯಾವುದು ಕೌಂಟಿಂಗ್ ನಂಬರ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 2 ಡಜನ್ಸ್. 2 ಡಜನ್ಸ್ ಅಂತಂದ್ರೆ ಎಷ್ಟು? 1 ಡಜನ್ ಅಂತಂದ್ರೆ ಎಷ್ಟು ಬರುತ್ತೆ? 12. 2 ಡಜನ್ಸ್ ಅಂತಂದ್ರೆ ಎಷ್ಟು ಬರುತ್ತೆ? 24 ಅಲ್ವಾ. ಅಂದ್ರೆ ಆ ಕೌಂಟಬಲ್ ನಂಬರ್ಸ್, ಒಂದು ಆಬ್ಜೆಕ್ಟ್ ಯಾವುದೇ ಕೌಂಟಬಲ್ ನಂಬರ್ ಬಂದಿದೆ ಅಂತಂದ್ರೆ ದಟ್ ಕಂಟೈನ್ಸ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಫಾರ್ ಎಕ್ಸಾಂಪಲ್ let us take 2 balls. So that contains infinite number of significant figures. And 12 eggs. 12 eggs ಅಂತಂದ್ರೆ ಇಲ್ಲಿ ಕೌಂಟ್ ಮಾಡಬಹುದು 12 ಅಂತ ಅಲ್ವಾ. ಕೌಂಟಬಲ್ ನಂಬರ್ ಆಗಿರೋದ್ರಿಂದ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? ಇನ್ಫಿನಿಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಬರೀಬೇಕು. So these are the important rules to identify the significant figures.